ಕರುಗಳಿಗೆ ಹಾಲು ಬುಟ್ಟಿಯಲ್ಲಿ ಅಥವಾ ಪಾತ್ರೆಯಲ್ಲಿ ಕುಡಿಸ್ಬೇಕಾ ಅಥವಾ ನಿಪ್ಪಲ್ ಬಾಟ್ಲಿ ಮುಖಾಂತರ ಕುಡಿಸ್ಬೇಕಾ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಯ್ ಹಲೋ ನಮಸ್ತೆ. ದಿನಕ್ಕೊಂದು ಹೈನುಗಾರಿಕೆ ಮಾತು. ಬುಟ್ಟಿ ಬಕೆಟ್ ಪಾತ್ರೆ ಮುಖಾಂತರ ಹಾಲು ಕುಡಿಸಿದರೆ ಏನಾಗುತ್ತೆ? ಕರು ತಲೆ ಕೆಳಗೆ ಹಾಕಿ ಹಾಲು ಕುಡಿಯುತ್ತಾ ಹೋದರೆ ಬೇಗ ಕುಡಿಯುತ್ತೆ. ಇದರಿಂದ ಹಾಲು ಸರಿಯಾದ ಹೊಟ್ಟೆಗೆ ಹೋಗುವ ಬದಲು ಅಂದರೆ ಅಬೋಮಾಸಮ್ಗೆ ಹೋಗುವ ಬದಲು ರೊಮೇನ್ಗೆ ಹೋಗುತ್ತೆ. ರೊಮೇನ್ಗೆ ಹಾಲು ಹೋದರೆ ಜೀರ್ಣ ಮಾಡಲು ಸಾಧ್ಯವಿರುವುದಿಲ್ಲ, ಯಾಕೆಂದರೆ ಅಲ್ಲಿ ಹುಳಿಯಾಗಿ ತಯಾರಾಗಿ ಗ್ಯಾಸ್ ಆಗುತ್ತೆ. ಗ್ಯಾಸ್ ಆಗೋದ್ರಿಂದ ಹೊಟ್ಟೆ ಉಬ್ಬರ, ಅಜೀರ್ಣ, ಇದರಿಂದ ಕರುಗೆ ತೊಂದರೆ ಕೂಡ ಸಗಣಿಯನ್ನು ನೀರಿನ ಮೂಲಕ ಹೊರಗೆ ಹಾಕುತ್ತೆ. ಅಂದರೆ ಅಸ್ವಸ್ಥತೆಯಾಗಿ ಸರಿಯಾಗಿ ಆಹಾರ ಪಚನವಾಗುವುದಿಲ್ಲ. ಇದರಿಂದ ಬೆಳವಣಿಗೆ ನಿಧಾನ ಆಗುತ್ತೆ. ಹಾಗಾದರೆ ಕರುಗಳಿಗೆ ಮೇಲಿಂದ ಹಾಲು ಹೇಗೆ ಕೊಡಬೇಕು? ಅಂದರೆ ನಿಪ್ಪಲ್ ಮೂಲಕ ಅಥವಾ ಬಾಟ್ಲಿ ಮೂಲಕ ಹಾಲು ಕೊಡಬೇಕಾದ್ರೆ ಯಾಕೆ ಕಾರಣ? ಇದರಿಂದ ಹಾಲು ನೇರವಾಗಿ ಅಬೋಮಾಸಮ್ಗೆ ಹೋಗುತ್ತೆ. ಅಂದರೆ ಇದು ನಿಜವಾದ ಹೊಟ್ಟೆ ಇರುತ್ತೆ. ಇದರಿಂದ ಲಾಭ ಸರಿಯಾಗಿ ಹಾಲು ಜೀರ್ಣ ಆಗುತ್ತೆ, ಹೊಟ್ಟೆ ತೊಂದರೆ ಕಡಿಮೆ ಇರುತ್ತೆ ಮತ್ತು ಡೈರಿಯಾ ಅಂತ ದೊಡ್ಡ ಸಮಸ್ಯೆ ಬರುವುದು ಕಡಿಮೆ ಆಗುತ್ತೆ. ಅಂದರೆ ಹಾಲು ಕುಡಿದ ನಂತರ ಕರುಗಳು ಸಗಣಿ ಹಾಕುತ್ತೆ, ಅಂದರೆ ನೀರಿನ ಥರ ಸಗಣಿ ಹಾಕುತ್ತೆ. ಈ ರೀತಿ ಸಮಸ್ಯೆ ಕಡಿಮೆ ಆಗುತ್ತೆ. ಕರು ಆರೋಗ್ಯವಾಗಿರುತ್ತೆ ಮತ್ತು ವೇಗವಾಗಿ ಬೆಳೆಯಲು ಸಾಧ್ಯ. ಇದೇ ರೀತಿ ಸರಳ ಹೈನುಗಾರಿಕೆ ಬಗ್ಗೆ ವಿಡಿಯೋ ಸಲುವಾಗಿ ಹಿಂದೆ ಈ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.